ನನ್ನನ್ನು ಕ್ಷಮಿಸಿಬಿಡಿ ವಾಸುದೇವ. ನನಗೆ ನಿಮ್ಮ ವಾಸ್ತವಿಕ ರೂಪದ ಅರಿವಿರಲಿಲ್ಲ. ನೀವು ಅವಶ್ಯವಾಗಿ ನನ್ನ ವಧೆ ಮಾಡಬಹುದು, ಆದರೆ ನೀವು ನನ್ನ ವಧೆ ಮಾಡಲು ನಿಮ್ಮ ಪ್ರತಿಜ್ಞೆಯನ್ನು ತ್ಯಜಿಸಲು ಸಿದ್ಧರಾಗುವಿರಿ. ಅವಶ್ಯವಾಗಿ ನನ್ನದು ದೊಡ್ಡ ದೋಷವೇ ಇರಬಹುದು. ಏನು ದೋಷ ನನ್ನದು ವಾಸುದೇವ, ಹೇಳಿ. ಅಜ್ಞಾನವೇ ನಿಮ್ಮ ದೋಷ ಮಹಾಮಹಿಮರೇ. ನೀವು ಧರ್ಮದ ವಾಸ್ತವಿಕ ರೂಪವನ್ನು ಅರಿಯಲು ಎಂದಿಗೂ ಪ್ರಯತ್ನವನ್ನೇ ಮಾಡಲಿಲ್ಲ. ಕರುಣೆಯ ಛಾವಣಿಯಡಿಯಲ್ಲಿ ಎಲ್ಲಿಯವರೆಗೂ ಸಮಗ್ರ ವಿಶ್ವವೇ ಒಂದಾಗುವುದಿಲ್ಲವೋ ಅಲ್ಲಿಯವರೆಗೂ ಸಮಾಜದಲ್ಲಿ ಧರ್ಮವು ಅಪೂರ್ಣವಾಗಿರುತ್ತದೆ. ನೀವು ಕೇವಲ ನಿಮ್ಮ ಪರಿವಾರದ ಬಗ್ಗೆ ಮಾತ್ರ ಯೋಚನೆ ಮಾಡಿದಿರಿ. ಜಗತ್ತಿನ ಕಲ್ಯಾಣದ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ ನೀವು. ಆದ್ದರಿಂದ ನಿಮ್ಮ ತ್ಯಾಗವು ಸ್ವಾರ್ಥದ್ದೇ ಇನ್ನೊಂದು ರೂಪವಾಗಿದೆ. ನಾನು ನನ್ನ ತಂದೆಯ ಸುಖಕ್ಕಾಗಿ ರಾಜ್ಯವನ್ನು ತ್ಯಾಗ ಮಾಡಿದೆ. ಆಜೀವನ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿದೆ. ಇದರಲ್ಲಿ ಯಾವುದೇ ಸ್ವಾರ್ಥವಿರಲಿಲ್ಲ ವಾಸುದೇವ. ಬ್ರಹ್ಮಚರ್ಯದ ಪ್ರತಿಜ್ಞೆ ಹಾಗೂ ರಾಜಸಿಂಹಾಸನದ ತ್ಯಾಗ ಅವಶ್ಯವಾಗಿ ಉತ್ತಮ ಕಾರ್ಯಗಳೇ. ಆದರೆ ನೀವು ಸಮಾಜದ ಪ್ರತಿ ನಿಮ್ಮ ಜವಾಬ್ದಾರಿಗಳ ತ್ಯಾಗವನ್ನೇಕೆ ಮಾಡಿದಿರಿ ಮಹಾಮಹಿಮರೇ? ಕುರು ವಂಶದಲ್ಲಿ ಪರಸ್ಪರ ಸಂಘರ್ಷವಾಗದಿರಲೆಂದು, ಹಸ್ತಿನಾಪುರದ ರಾಜಸಿಂಹಾಸನಕ್ಕಾಗಿ ಯುದ್ಧವಾಗದಿರಲೆಂದು, ಹಾಗೂ ಕುರು ರಾಷ್ಟ್ರದ ಪ್ರಜೆಗಳಿಗೆ ದುಃಖವಾಗದಿರಲಿ ಎಂದು ನಾನು ಈ ಪ್ರತಿಜ್ಞೆಯನ್ನು ಮಾಡಿದೆ ವಾಸುದೇವ. ನೀವು 4 ದಿಕ್ಕುಗಳಲ್ಲಿ ದೃಷ್ಟಿ ಹಾಯಿಸಿ ಮಹಾಮಹಿಮರೇ. ಏನು ನಡೆಯುತ್ತಿದೆ ಇಲ್ಲಿ? ನಿಮ್ಮ ಪ್ರತಿಜ್ಞೆಯು ಈ ವಿದ್ರೋಹವನ್ನು, ಈ ಯುದ್ಧವನ್ನು ತಪ್ಪಿಸಲಿಲ್ಲ ಅಲ್ಲವೇ? ಯೋಚನೆ ಮಾಡಿ ಮಹಾಮಹಿಮರೇ. ನೀವು ನಿಮ್ಮ ಪ್ರತಿಜ್ಞೆಯನ್ನೇ ಧರ್ಮವೆಂದು ತಿಳಿದಿರುವಿರಿ. ಅದು ವಾಸ್ತವವಾಗಿ ಧರ್ಮವಾದರೆ ಈ ಮಹಾಯುದ್ಧವು ಏಕಾಗುತ್ತಿತ್ತು? ವಾಸ್ತವವಾಗಿ ಧರ್ಮವೆಂದರೆ ಮೃತಚಿಂತನೆಯ ಹೆಸರಲ್ಲ, ಯಾವುದೇ ಪರಂಪರೆಯ ಹೆಸರೂ ಅಲ್ಲ. ಧರ್ಮವು ಜೀವನದ ಹೆಸರು, ಹಾಗೂ ಜೀವನ ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಪರಿವರ್ತನೆಯೇ ಜೀವನದ ಸ್ವಭಾವವಾಗಿದೆ. ಹಾಗೂ ಪರಿವರ್ತನೆಗಾಗಿಯೇ ಮನುಷ್ಯ ಕರ್ಮ ಮಾಡಬೇಕಾಗುತ್ತದೆ. ನೀವು ಕರ್ಮವನ್ನೇ ತ್ಯಜಿಸಿಬಿಟ್ಟಿರಿ ಮಹಾಮಹಿಮರೇ. ಆದರೆ ನಾನಂತೂ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಧರ್ಮವನ್ನೇ ಪಾಲಿಸಿದ್ದೇನೆ ವಾಸುದೇವ. ಇಲ್ಲ ಮಹಾಮಹಿಮರೇ. ಈ ಜನ್ಮದಲ್ಲಿ ಕರ್ಮದ ಬಂಧನದಲ್ಲಿ ಬಂಧಿಯಾಗಬಾರದು. ಆ ಕಾರಣದಿಂದ ನೀವು ವಾಸ್ತವವಾಗಿ ಯಾವ ಕರ್ಮವನ್ನು ಮಾಡಿಯೇ ಇಲ್ಲ. ಕರ್ಮದ ಅರ್ಥ ನಿರ್ಣಯ ತೆಗೆದುಕೊಳ್ಳುವುದು ಹಾಗೂ ನಿಮ್ಮ ನಿರ್ಣಯಗಳ ಪರಿಣಾಮಗಳನ್ನು ಸ್ವೀಕರಿಸುವುದು. ಯಾವುದಾದರೂ ನಿರ್ಣಯವನ್ನು ನೀವೆಲ್ಲಿ ತೆಗೆದುಕೊಂಡಿರುವಿರಿ ಮಹಾಮಹಿಮರೇ? ಮಹಾರಾಜ ಪಾಂಡುವಿನ ರಾಜ್ಯಾಭಿಷೇಕದ ನಿರ್ಣಯ ನಿಮ್ಮ ನಿರ್ಣಯವಾಗಿತ್ತೇ? ಒಬ್ಬ ಹುಟ್ಟುಕುರುಡ ವ್ಯಕ್ತಿ ರಾಜನಾಗಲು ಯೋಗ್ಯನಲ್ಲ. ನನ್ನ ಅಭಿಪ್ರಾಯವೇನೆಂದರೆ ಜ್ಯೇಷ್ಠ ಭ್ರಾತ ಪಾಂಡುವಿನ ರಾಜ್ಯಾಭಿಷೇಕವಾಗಬೇಕು. ಮಹಾರಾಜ ಧೃತರಾಷ್ಟ್ರ ಹಾಗೂ ಮಹಾರಾಣಿ ಗಾಂಧಾರಿಯವರ ವಿವಾಹದ ನಿರ್ಣಯ? ಅಕ್ಷಯ ತೃತೀಯದ ಶುಭ ಮುಹೂರ್ತದಲ್ಲಿ ಕುಮಾರ ಧೃತರಾಷ್ಟ್ರನ ವಿವಾಹವು ಗಾಂಧಾರದ ಕುಮಾರಿ ಗಾಂಧಾರಿಯ ಜೊತೆಗೆ ನಡೆಯುವುದೆಂದು. ಮಹಾರಾಜ ಧೃತರಾಷ್ಟ್ರರನ್ನು ಅಧರ್ಮ ಮಾಡದಂತೆ ತಡೆಯುವ ಪ್ರಯತ್ನವನ್ನು ಏಕೆ ಮಾಡಲಿಲ್ಲ ನೀವು? ಕುಮಾರ ದುರ್ಯೋಧನನ ಮೇಲೆ ದಾಳಿ ಮಾಡಿರುವ ಈ ಮೀನುಗಾರರ ನ್ಯಾಯವನ್ನಾದರೂ ಮುಗಿಸಿ ಈ ಎಲ್ಲರ ಶಿರಚ್ಛೇದನ ಮಾಡಿಬಿಡಿ. ಇದು ಅತ್ಯಾಚಾರ. ಆದೇಶದ ಪಾಲನೆಯಾಗಲಿ. ದ್ಯೂತ ಸಭೆಯ ನಿರ್ಣಯ ಹಾಗೂ ಅದರಲ್ಲಿ ಪಾಂಚಾಲಿಯ ಅಪಮಾನ ತಡೆಯದೇ ಇರುವ ನಿರ್ಣಯ. ಪಿತಾಮಹ, ನಿಮ್ಮ ಕೀರ್ತಿ ಸಮಗ್ರ ಆರ್ಯಾವರ್ತದಲ್ಲಿದೆ. ನೀವು ಸ್ವಯಂ ಮಾತೆ ಗಂಗೆಯ ಪುತ್ರರು. ನಿಮ್ಮ ಉಪಸ್ಥಿತಿಯಲ್ಲಿ ಇವೆಲ್ಲವನ್ನು ನೋಡಿ ನೀವು ಅದು ಹೇಗೆ ಮೌನವಾಗಿರಲು ಸಾಧ್ಯ? ಈ ಯುದ್ಧದ ನಿರ್ಣಯ ಆರ್ಯವರ್ತದಲ್ಲಿ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಮಾಡಲು ಯುದ್ಧವು ಅನಿವಾರ್ಯವಾಗಿದೆ. ಎಲ್ಲ ಅಧರ್ಮಗಳನ್ನು ತಡೆಯಲು ನಿಮ್ಮ ಬಳಿ ಸಾಮರ್ಥ್ಯವೂ ಇತ್ತು ಹಾಗೂ ಶಕ್ತಿಯೂ.
ಆದರೆ ನೀವು ನಿರ್ಣಯ ತೆಗೆದುಕೊಳ್ಳಲಿಲ್ಲ ಮಹಾಮಹಿಮರೇ. ನೀವು ಕೇವಲ ನಿಮ್ಮ ಪ್ರತಿಜ್ಞೆ ಹಾಗೂ ಶಪಥಗಳಿಗೆ ಬದ್ಧರಾಗಿದ್ದೀರಿ. ನಾನು ಸೇವಕನಾಗಿ ನನ್ನ ಜೀವನವನ್ನು ಕಳೆಯುತ್ತೇನೆ. ವಾಸ್ತವವಾಗಿ ಕರ್ತವ್ಯದ ಹೆಸರಿನಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಜವಾಬ್ದಾರಿಯಿಂದ ನೀವು ಪಲಾಯನ ಮಾಡುತ್ತಿದ್ದೀರಿ. ಏನು ನಿರ್ಣಯ ತೆಗೆದುಕೊಳ್ಳುವುದು ಬಂಧನದಲ್ಲಿ ಸಿಲುಕುವುದಿಲ್ಲವೇ? ಬಂಧನದಿಂದ ಮುಕ್ತರಾಗಲು ನಿಷ್ಕಾಮ ಕರ್ಮದ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡಿದ್ದರೆ ನಿಮ್ಮ ಜೀವನ ಧರ್ಮಮಯವಾಗುತ್ತಿತ್ತು ಮಹಾಮಹಿಮರೇ. ಬಂಧನದಿಂದ ಬಿಡಿಸಿಕೊಳ್ಳಲು ನೀವು ಕರ್ಮವನ್ನೇಕೆ ತ್ಯಾಗ ಮಾಡಿದಿರಿ? ಕರ್ಮದ ಫಲವನ್ನು ತ್ಯಾಗ ಮಾಡಬಹುದಿತ್ತಲ್ಲವೇ? ಯಾರದೋ ಆದೇಶವನ್ನೇ ಕರ್ತವ್ಯ ಎಂದು ತಿಳಿಯುವ ಬದಲಾಗಿ ನಿಮ್ಮ ಕರ್ಮವನ್ನೇ ಕರ್ತವ್ಯವೆಂದು ತಿಳಿದಿದ್ದರೂ ಬಂಧನದಿಂದ ಮುಕ್ತಿ ಸಿಗುತ್ತಿತ್ತು. ಬಹಳ ಸಮಯದ ಹಿಂದೆ ನೀವು ಪ್ರತಿಜ್ಞೆ ಮಾಡಿದ್ದೀರಿ. ನಿಮಗೆ ಆ ಸಮಯದಲ್ಲಿ ಸಂಪೂರ್ಣ ಭವಿಷ್ಯದ ಅರಿವಿತ್ತೆ? ಪರಿಸ್ಥಿತಿಗಳು ಬದಲಾಗಿವೆ ಮಹಾಮಹಿಮರೇ. ಸಮಯದಲ್ಲಿ ಪರಿವರ್ತನೆಯಾಗಿದೆ. ಆದರೆ ನೀವು ನಿಮ್ಮ ಪ್ರತಿಜ್ಞೆಯನ್ನು ಮುರಿಯಲಿಲ್ಲ. ಹಾಗೆಯೇ ಯಾವ ಪರಿವರ್ತನೆಯನ್ನು ಸ್ವೀಕಾರ ಕೂಡ ಮಾಡಲಿಲ್ಲ. ಅದರ ಪರಿಣಾಮವೇ ಈ ದಿನ ಈ ಯುದ್ಧವಾಗುತ್ತಿದೆ. ಹಾಗಾದರೆ ಪ್ರತಿಜ್ಞೆಗೆ ಯಾವುದೇ ಬೆಲೆ ಇಲ್ಲವೇ? ಅವಶ್ಯವಾಗಿರುವುದು. ಯಾವ ಪ್ರತಿಜ್ಞೆಯಿಂದ ಇಡೀ ಸಮಾಜಕ್ಕೆ ಲಾಭವಾಗುವುದೋ ಅದೇ ಬೆಲೆ ಅವಶ್ಯವಾಗಿ ಇದೆ. ಆದರೆ ಯಾವ ಕ್ಷಣ ಮನುಷ್ಯನ ಪ್ರತಿಜ್ಞೆ, ಅವನ ನಿರ್ಣಯ ಇಡೀ ಸಮಾಜಕ್ಕೆ ಹಾನಿ ತರತೊಡಗುವವೋ ಅದೇ ಕ್ಷಣ ಆ ಪ್ರತಿಜ್ಞೆಯನ್ನು ಮುರಿಯುವುದು ಅನಿವಾರ್ಯವಾಗುತ್ತದೆ ಮಹಾಮಹಿಮರೇ. ಇಂದು ಪಾಂಡವರ ಪಕ್ಷದಲ್ಲಿದ್ದುಕೊಂಡು ಯುದ್ಧವನ್ನು ಮಾಡುವ ನಿರ್ಣಯವನ್ನು ನೀವು ತೆಗೆದುಕೊಳ್ಳಲಾಗದಿದ್ದರೆ ಕಡೆಯ ಪಕ್ಷ ಶಸ್ತ್ರಗಳನ್ನಾದರೂ ತ್ಯಜಿಸಿ ನಿಮ್ಮ ಮೃತ್ಯುವನ್ನು ಸ್ವೀಕಾರ ಮಾಡಿ. ನಾನು ಸ್ವೀಕಾರ ಮಾಡುತ್ತೇನೆ ವಾಸುದೇವ. ಒಂದು ವೇಳೆ ನೀವು ಕೊಟ್ಟ ಜ್ಞಾನ ನನಗೆ ಜೀವನ ಕಾಲದಲ್ಲಿ ದೊರೆತಿದ್ದರೆ ಇಷ್ಟು ಅನ್ಯಾಯಗಳು ಆಗುತ್ತಿರಲಿಲ್ಲ. ಆದರೆ ಜೀವನದಲ್ಲಿ ಇಲ್ಲವಾದರೂ ಮೃತ್ಯುವಿನಲ್ಲಿ ನೀವು ನೀಡಿದ ಜ್ಞಾನ ಅವಶ್ಯವಾಗಿ ಉಪಯೋಗಕ್ಕೆ ಬರುವುದು. ನಿಮ್ಮಿಂದ ದೊರಕುವ ಮೃತ್ಯು ನನ್ನ ಪರಮ ಸೌಭಾಗ್ಯವೇ ಸರಿ. ನನಗೆ ಮೃತ್ಯು ನೀಡಿ, ನಾನು ಸಿದ್ಧನಾಗಿರುವೆ. ನಿಮ್ಮ ಇಚ್ಛೆಯಂತೆಯೇ ಆಗಲಿ ಮಹಾಮಹಿಮರೇ. ಬೇಡ ಮಾಧವ, ನೀವು ಯುದ್ಧ ಮಾಡದಿರುವ ಪ್ರತಿಜ್ಞೆ ಮಾಡಿರುವಿರಿ. ಇದು ಪ್ರತಿಜ್ಞೆ ಮುರಿಯುವ ಸಮಯ ಪಾರ್ಥ. ಆದ್ದರಿಂದಲೇ ನಾನು ನನ್ನ ಪ್ರತಿಜ್ಞೆಯನ್ನು ಮುರಿಯುತ್ತಿರುವೆ. ಆದರೆ ಮಾಧವ, ಇಡೀ ಜಗತ್ತೇ ನಿಮ್ಮನ್ನು ನಿಂದಿಸುವುದು. ಹಾಗಾದಲ್ಲಿ ನಾನು ಅದನ್ನು ಸ್ವೀಕರಿಸುವೆ. ಯುದ್ಧದ ಅಂತ್ಯವಾಗುವುದರಲ್ಲಿ ನಾನು ಎಷ್ಟು ನಿಂದನೆಗಳನ್ನು ಹಾಗೂ ಶಾಪಗಳನ್ನು ಸ್ವೀಕಾರ ಮಾಡಬೇಕಾಗುವುದೆಂಬುದು ನನಗೆ ತಿಳಿದಿಲ್ಲ. ನನಗೆ ಅದರ ಬಗ್ಗೆ ಯಾವ ದುಃಖ ಅಥವಾ ಸುಖವಿಲ್ಲ. ಈ ಸಮಯದಲ್ಲಿ ಮಹಾಮಹಿಮರ ಮೃತ್ಯು ಅನಿವಾರ್ಯವಾಗಿದೆ. ಬೇಡ ಮಾಧವ, ನನಗೆ ಒಂದು ಅವಕಾಶ ನೀಡಿ.
ಆದರೆ ನನಗಾಗಿ ಮಾಧವ, ನೀವು ನಿಮ್ಮ ಮಸ್ತಕದ ಮೇಲೆ ಇಂತಹ ದೊಡ್ಡ ಕಳಂಕವನ್ನು ತೆಗೆದುಕೊಳ್ಳಬೇಡಿ. ಒಂದು ವೇಳೆ ನನ್ನಿಂದಾಗಿ ಹಾಗಾದಲ್ಲಿ ಅದೇ ಕ್ಷಣ ನನ್ನ ದೇಹದಿಂದ ನನ್ನ ಪ್ರಾಣ ಹೊರಟು ಹೋಗುವುದು. ಮಾಧವ, ನನಗೊಂದು ಅವಕಾಶ ನೀಡಿ, ನನ್ನ ಮನವಿಯನ್ನು ಸ್ವೀಕರಿಸಿ. ನನ್ನ ಮೃತ್ಯು ಕಾಶಿಯ ರಾಜಕುಮಾರಿ ದೇವಿ ಅಂಬೆಯ ಕೈಯಿಂದ ಎಂದು ನಿರ್ಧಾರವಾಗಿದೆ ವಾಸುದೇವ. ಹಾಗೂ ಅದೇ ಕಾರಣದಿಂದಾಗಿ ರಾಜಕುಮಾರಿ ಅಂಬೆಯು ಶ್ರೀಕಂಠಿನಿಯ ರೂಪದಲ್ಲಿ ಜನ್ಮವೆತ್ತಿದ್ದಾಳೆ. ಅವಳಿಗೆ ನನ್ನ ವಧೆಯ ಸಂತೋಷ ಅನುಭವಿಸಲು ಬಿಡಿ ವಾಸುದೇವ. ನಾನು ವಚನ ನೀಡುವೆ ವಾಸುದೇವ. ನಾನು ಅವಳ ನಿರೀಕ್ಷೆ ಮಾಡುವೆ. ಹಾಗೂ ಯಾವ ದಿನ ಅವಳು ರಣಭೂಮಿಯಲ್ಲಿ ನನ್ನೆದುರಿಗೆ ಉಪಸ್ಥಿತಳಾಗುವಳೋ ನಾನು ನನ್ನ ಎಲ್ಲ ಶಸ್ತ್ರಗಳನ್ನು ತ್ಯಜಿಸುವೆ. ಅಲ್ಲಿಯವರೆಗೂ ನಾನು ಹಸ್ತಿನಾಪುರದ ಸೈನಿಕರ ರಕ್ಷಣೆ ಅವಶ್ಯ ಮಾಡುವೆ. ಆದರೆ ನಿಮ್ಮ ಯಾವುದೇ ಸೈನಿಕರ ಮೃತ್ಯು ನನ್ನ ಕೈಯಿಂದ ಆಗಲಾರದು. ಇದು ನನ್ನ ಕರ್ತವ್ಯವೂ ಅಲ್ಲ, ಯಾರ ಆದೇಶವೂ ಅಲ್ಲ. ಇದು ನನ್ನ ನಿರ್ಣಯ ವಾಸುದೇವ.